ದಲಿತ ಸಂಘಟನೆಯ ಒಕ್ಕೂಟದಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಸದಾಶಿವ ಆಯೋಗದ ವರದಿ ಜಾರಿಯಾದ ಹಿನ್ನೆಲೆ ಇಂದು ತುಮಕೂರು ಜಿಲ್ಲೆ ತಿಪಟೂರು ನಗರದ ಅಂಬೇಡ್ಕರ್ ವೃತ್ತದ ಬಳಿ ದಲಿತ ಸಂಘಟನೆಯ ಒಕ್ಕೂಟದಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ, ದಲಿತ ಸಂಘಟನೆಗಳ ಹೋರಾಟದ ಫಲವಾಗಿ ಇಂದು ನಮಗೆ ಸಮಾನತೆಯ ನ್ಯಾಯ ಸಿಕ್ಕಿದೆ ಹಾಗೂ ದಲಿತ ಸಮುದಾಯ ಮುಖಂಡರುಗಳು ಸುಮಾರು 40 ವರ್ಷಗಳಿಂದ ಅನೇಕ ಹೋರಾಟಗಳನ್ನು ಮಾಡಿದ್ದು, ಇದರ ಫಲವಾಗಿ ಇಂದು ಸದಾಶಿವ ಆಯೋಗದ ವರದಿ ಜಾರಿ ಮಾಡುವ ಮೂಲಕ ದಲಿತ ಸಮುದಾಯಕ್ಕೆ ಸಿಗಬೇಕಿದ್ದ ಒಳ ಮೀಸಲಾತಿಯನ್ನ ನಿನ್ನೆ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಜಾರಿಗೆ ತಂದಿರುವುದು ನಮಗೆ ಖುಷಿ ತಂದಿದೆ. ನಂತರ ಮಾತನಾಡಿದ ದಲಿತ ಮುಖಂಡ ಕುಪ್ಪಳ ರಂಗಸ್ವಾಮಿ, ಇಡೀ ರಾಜ್ಯಾದ್ಯಂತ ಹೋರಾಟಗಾರರು ಹಾಗೂ ಮುಂಚೂಣಿ ನಾಯಕರ ಹೋರಾಟದ ಫಲವಾಗಿ ಸದಾಶಿವ ಆಯೋಗ ವರದಿ ಜಾರಿ ಮಾಡುವ ಮೂಲಕ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ನಮಗೆ ಸಂಭ್ರಮ ತಂದಿದೆ. ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೊಪ್ಪ ಶಾಂತಪ್ಪ, ಬಿಳಿಗಿರಿ ಚಂದ್ರಣ್ಣ ಹಾಗೂ ಪ್ರಮುಖ ಮುಖಂಡರುಗಳು ಹಾಜರಿದ್ದರು. ಹೋರಾಟಗಾರರು, ಮುಂಚೂಣಿ ನಾಯಕರು ಇಡೀ ರಾಜ್ಯದ ಉದ್ದಗಲಕ್ಕೂ ಹೋರಾಟಗಳನ್ನು ಮಾಡಿ 30 ವರ್ಷಗಳಿಂದ ಹೋರಾಟನ ಮಾಡಿ ಈ ಒಂದು ಸುಪ್ರೀಂ ಕೋರ್ಟ್ ಇವತ್ತೇನು ಆದೇಶ ಮಾಡಿದೆ, ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ತುಂಬುವುದರಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಡೀ ರಾಜ್ಯಾದ್ಯಂತ ದಲಿತ ನಾಯಕರುಗಳು ಹಲವಾರು ಹೋರಾಟಗಳನ್ನು ಮಾಡಿ 30 ವರ್ಷಗಳಿಂದ ಹೋರಾಟವನ್ನು ಮಾಡಿ ಏನು ಈ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಕ್ಕೆ ಸುಪ್ರೀಂ ಕೋರ್ಟು ಎಲ್ಲ ಹಲವಾರು ಜಡ್ಜ್ಮೆಂಟ್ಗಳನ್ನು ಮಾಡಿ ಕೊನೆಗೆ ಅಂತಿಮವಾಗಿ ಈ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಇವರಿಗೆ ABCD ವರ್ಗೀಕರಣ ಆಗಲೇಬೇಕು ಅನ್ನೋ ಒಂದು ಕನಸನ್ನು ಹೊತ್ತು ನಮಗೆ ಇವತ್ತು ಜಾರಿ ಮಾಡಿ ಒಂದು ಒಳ್ಳೆಯ ಸಂದೇಶವನ್ನು ನಮಗೆ ರವಾನಿಸಿದ್ದಾರೆ. ಅದಕ್ಕಾಗಿ ನಾವು ಸುಪ್ರೀಂ ಕೋರ್ಟ್ಗೆ ತುಂಬ ಇಡೀ ರಾಜ್ಯಾದ್ಯಂತ ದಲಿತ ಬಂಧುಗಳು ಆಭಾರಿಯಾಗಿದ್ದೀವಿ. ಬಂಧುಗಳೇ, ಈಗಾಗಲೇ ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು 30ರಿಂದ 35 ವರ್ಷಗಳ ಕಾಲ ಇಡೀ ಕರ್ನಾಟಕದಲ್ಲೇ ಎಲ್ಲ ಪ್ರಗತಿಪರ ಸಂಘಟನೆಗಳು, ಮಾದಿಗಪರ ಸಂಘಟನೆಗಳು ಆದಿಯಿಂದ ಬೀದಿಯಿಂದ ಮಂಜಿನ ಮೆರವಣಿಗೆ ಇರ್ಬೋದು, ಅರಬೆತ್ತಲೆ ಮೆರವಣಿಗೆ ಇರ್ಬೋದು, ಇವನ್ನೆಲ್ಲ ದೊಡ್ಡ ಹೋರಾಟಗಳನ್ನು ಮಾಡಿ ಇವತ್ತ ನಮ್ಮ ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ವರ್ಗೀಕರಣ ಜಾರಿಯಾಗಬೇಕು ಅಂತ ಆದೇಶ ಮಾಡಿದೆ. ಅದರಿಂದ ನಾವು ಈ ತಿಪಟೂರು ನಗರದಲ್ಲಿ ಎಲ್ಲ ಮಾದಿಗಪರ ಸಂಘಟನೆಗಳು ಸೇರಿಕೊಂಡು ಒಕ್ಕಲೂರಿನಿಂದವ ನಾವು ಸಂಭ್ರಮೋತ್ಸವ ಅಂದ್ಕೊಂಡಿದ್ದೀವಿ. ಅದರಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಈ ಸಂಭ್ರಮೋತ್ಸವಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಇವತ್ತು ಸಿಹಿ ಹಂಚಿದ್ರ ಮುಖಾಂತರ ನಾವು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. ಜೈ ಭೀಮ್. ಕರ್ನಾಟಕ ರಾಜ್ಯದ ಎಲ್ಲ ಮಾದಿಗಳ ಬಂಧುಗಳಲ್ಲಿ ವಿನಂತಿ, ಈ ದಿವಸ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋ ವಿಶೇಷತೆ ಏನಂದರೆ, ಸುಮಾರು 30 ವರ್ಷಗಳಿಂದ ಕರ್ನಾಟಕ ದಲಿತ ಸಂಘಟನೆ, ಕರ್ನಾಟಕ ಮಾದಿಗ ತೊಂಡರ ಹಾಗೂ ಇನ್ನೂ ಹಲವಾರು ಮಾದಿಗ ಸಮೂಹ ಸಂಘಟನೆಗಳು ಈ ಒಳ ಮೀಸಲಾತಿಗಾಗಿ ಹಲವಾರು ಹೋರಾಟಗಳನ್ನು ಕರ್ನಾಟಕದಿಂದ ಹಿಡಿದು ತೆಲಂಗಾಣ, ಪಂಜಾಬ್, ಹರಿಯಾಣ ಇನ್ನೂ ಹಲವಾರು ರಾಜ್ಯಗಳಲ್ಲಿ ಈ ಒಂದು ಕೂಗು ಸರ್ಕಾರದ ಒತ್ತಿಗೆ ಹೋದ್ರಿಂದ ಈ ಒಂದು ಇವತ್ತು ಏನು ಉಚ್ಚ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸುಪ್ರೀಂ ಕೋರ್ಟು ಒಂದು ಐತಿಹಾಸಿಕ ತೀರ್ಪನ್ನು ನೀಡಿ ಇವತ್ತು ನಮ್ಮ ಏನು 5-6 ರಾಜ್ಯಗಳಲ್ಲಿ ಮಾದಿಗರಿಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟು ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಈ ಒಂದು ತೀರ್ಪನ್ನು